ವಾರದಾಗ ಒಂದು 25 ಬಾಕ್ಸ್ ಹರಿತೀನಿ ರೀ, ವಾರಕ್ಕೆ 25 ಬಾಕ್ಸ್ ಬರ್ತ. ಒಂದು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ 1,000 ಗಿಡಕ್ಕೆ 1 ಎಕರೆದಾಗ ಒಬ್ಬ ನೌಕರಿದಾರ ಲೆವೆಲ್ ಪೇಮೆಂಟ್ ತೊಗೋಬೋದ್ರಿ ಇದ್ರಾಗ. ಈಗ ನೀನು ಅಂದ್ರಿ ಏನ್ರಿ ಒಕ್ಕಲ್ತನದೊಳಗಂದ್ರೆ ಕೆಡಿಸ್ಕೋಬೇಕು ಬೆಳಿನ. ನಮ್ಮ ಅನುಭವನ ಮಾಡ್ಕೊಂಬಿಡ್ಬೇಕು ಅಂದ್ರೆ ನಮ್ಮ ಮಂಟೆನ ಕುಳ್ಕೊಂಬಿಡ್ತದೆ. ಮೊದ್ಲಿಗೆ ಕೆಟ್ಟ ನಾವು ಹೌದು ನಾವು ಕೆಟ್ಟ ಶಾಣ್ಯಾರಾಗಬೇಕು ಅಂದಾಗ ನಮ್ಮ ಮಕ್ಕಳು, ಈಗ ನಮ್ಮ ಮಕ್ಕಳು ಅದಾರ ಅಲ್ಲೇ ಈಗ ಹಂಗಂಕೊಂಡಾರ ಅದಾರ. ಇದು ನಮ್ಮಪ್ಪ ಹಿಂಗೆ ಮಾಡಿದ್ದ, ಹಿಂಗಾಗಿತ್ತು, ಇದು ಬ್ಯಾಡಿದಂತ ನಮ್ದು ಯಾವ್ದು ಕೆಡ್ತ ಅದು ನಮ್ಮ ಒಳ್ಳೇದಕ್ಕೆ ಮುನ್ನ ಯಾವುದು ಈ ರಾಸಾಯನಿಕ ಗೊಬ್ಬರ ಈ ಫರ್ಟಿಲೈಜರ್ ಔಷಧಿಗಳನ್ನು ಹೊಡೆಯಂಗಿಲ್ರಿ, ಏನೂ ಇಲ್ರಿ. ಹೊಡಿತೀನಿ ಯಾವ್ದಂದ್ರೆ ನೇಮ ಇಲ್ಲಿ ಬೇನೆಣ್ಣೆ ಇದು ಸ್ಪ್ರೇ ಕೊಡ್ತೀನಿ. ಲುಕ್ಷಣೆ ಏನಿಲ್ರಿ ಇದು, ಯಾಕಂದ್ರೆ ರಿವರ್ಸ್ ಸ್ವಲ್ಪ ಮಾರ್ಕೆಟಿನೂ ಚಲೋ ಐತೆ. 500-600 ರೂಪಾಯಿಗೆ 1 ಬಾಕ್ಸ್ ಹಾಕ್ತಾರೆ. ಎಂತ ಕಮ್ಮಿ ಅಂದ್ರೂ ಒಂದು ವಾರಕ್ಕೆ 8-9-10 ಸಾವಿರ ಹಿಂಗೆ ತೊಗೊಂಬರ್ತೀವಿ. ತಿಂಗಳಿಗೆ 1,40,000 ರೂಪಾಯಿ ಆಗತ್ತೆ ನೋಡ್ರಿ. ಇದು ದೀರ್ಘಾವಧಿ 3 ವರ್ಷ ಬರ್ತಂತ ಹೇಳ್ಯಾರ. ಹೋಗಿ ಅವ್ನು ಬೆಳೆದ ಒಂದು 3 ವರ್ಷ ಬೆಳೆದ ಒಂದು ಸುಳ್ಳು ಹೇಳ್ತಾನೆ ಅಂತೇಳಿ ಅಂತ ಹೋಗಿ ನೋಡ್ಕೊಂಬಂದಿನಿ. ನಾವು ಅದನ್ನ ಕೊಡಾಗಿಲ್ಲ, ಬಂದೋಟ ಬರಲಿ, ದೇವ್ರು ಕೊಟ್ಟರಾಗ ಊಟ ಮಾಡೋಣ, ಹೊಲ ಕೆಡಿಸೋದು ಬೇಡ ಅಂತ ಹೇಳಿ ಕಾಸ ನಾವು ಈ ಸಾವಯವ ಕೃಷಿ ಒಳಗೆ ಜೀವಾಮೃತ ಬಿಡ್ತೇವೆ, ಸಗಣಿ ಗೊಬ್ಬರ ಬಿಡ್ತೇವೆ. ಇದು ಕಾಡು ಬದ್ನಿ ಗಿಡ ರೀ, ಇದು ಬುಡಕ್ಕೆ ಇರೋದು ಬಡ್ಡಿ ಬಡ್ಡಿ ಕಾಡು ಬದ್ನಿ ರೀ. ಈ ಮ್ಯಾಲೆ ಏನೈತಲ್ಲ ಬ್ರಾಂಚಸ್, ಇದು ನಮ್ಮ ಲೋಕಲ್ ಬದ್ನಿ ರೀ. ಇದು ಲೋಕಲ್ ಹೌದ್ರಿ, ಇಲ್ಲಿ ನರ್ಸರಿಯಾಗ ಸಿಗುವಂತ ಗಿಡ ರೀ ಇದು. ನಾಟಿ ಮಾಡಿ 2 ತಿಂಗಳಿಗೆ ಚಾಲು ಆಗೈತಿ ಕ್ರಾಪ್. 2 ತಿಂಗಳಿಗೆ ಚಾಲು ಆತ್ರಿ, ಯಾಕಂದ್ರೆ ಆಲ್ರೆಡಿ ಅಲ್ಲಿ 1 ತಿಂಗಳಿಗೆ ಇರ್ತೀರಿ ಅವ್ರ ತಾಲಿದ. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಚಾನಲ್ ರೈತರಿಗೆ ವಿಶೇಷ ಮಾಡ್ತಿದ್ದೆ ಅಂತ ಹೇಳ್ತಿದ್ನಲ್ಲ, ಅಂಥ ವಿಶೇಷ ವಿಡಿಯೋನ ಈ ನೀವು ಬದ್ನಿಕಾಯಿ ಗಿಡ ಐತಿ ಅದ್ರಾಗೇನು ವಿಶೇಷ ಐತಿ ಅಂತ ಹೇಳ್ಬೋದು. ನೀವು ಬದ್ನಿಕಾಯಿ ಗಿಡ ನೋಡ್ರಿ, ಸಾಲಿನ ಸಾಲಾಗಿರ್ಬೋದು, ಗಿಡದ ಗಿಡ ಆಗಿರ್ಬೋದು ರೀ, ಅವರು ಬೆಳೆಸಿರೋ ರೀತಿ ನೋಡ್ರಿ. ಒಂದಿಷ್ಟು ಸ್ಪ್ರೇನ ಮಾತೇ ಇಲ್ಲ, ಅದ್ರಂಗೆ ಅವರು ನಿರ್ವಹಣೆ ಮಾಡ್ತಾರೆ. ಅವ್ರ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಕಮೆಂಟ್ ಮಾಡೋದು, ಶೇರ್ ಮಾಡೋದು ಮರಿ. ಅಣ್ಣಾರ ನಮಸ್ತೆ, ನಿಮ್ಮ ಹೆಸರೇ? ನಿಮ್ಮ ನಮಸ್ಕಾರ ರೀ. ನಮಸ್ಕಾರ. ನಮ್ಮ ಹೆಸರು ನಿಂಗಪ್ಪ ಅಂತ ಹೇಳಿ, ನಿಂಗಪ್ಪ ತಂದೆ ರಾಮಪ್ಪ, ಚಿಲೋಡಗಿ, ಸಾಕಿನ ಬೆಳಗಟ್ಟಿ, ತಾಲೂಕು, ಜಿಲ್ಲಾ ಕೊಪ್ಪಳ, ಹೋಬಳಿ ಅಳವಂಡಿ. ಅಣ್ಣ, ಈ ಬದ್ನಿಕಾಯಿ ಇದು ಯಾವ ತಳಿ? ಆಮೇಲೆ ವಿಶೇಷ ಏನಂದ್ರೆ ಸಾಲಿನ ಸಾಲು ಭಾಳ ದೂರ ಇಟ್ರಿ, ಒಂದು ಅಲ್ಲಿದ್ರೆ ಒಂದು ಇಲ್ಲೈತೆ ಅಂದ್ರೆ ಒಂದು ಕನಿಷ್ಠ 4 ಅಡಿ ಒಂದು ಗಿಡದಿಂದ ಗಿಡಕ್ಕೆ. ಸಾಲಿನ ಸಾಲು ನೋಡಿದ್ರೆ ಒಂದು 6 ಫೀಟ್ ಮೇಲೆ ಐತಿ, 8 ಫೀಟ್ ಐತಿ. 8 ಫೀಟ್ ಐತಿ. ಏನಿದ್ರ ಎಲ್ಲರೂ ಏನಂತಾರೆ ಸಾಲಿನ ಸಾಲು 2 ಅಡಿ, ಏನೋ ಒಂದು ಗಿಡದಿಂದ ಗಿಡ 4 ಬಳಿ ಒಂದು ಇಟ್ಕೊಂಡೋಗಿರ್ತಾರೆ. ನೀವು 8 ಅಡಿ ಆಗಲ್ಲ, 2 ಅಡಿ ಉದ್ದ ಗಿಡದಿಂದ ಗಿಡಕ್ಕೆ 4 ಐತ್ರಿ. 4 ಐತ್ರಿ. ಈ ಸಾಲಿಂದ ಸಾಲಿಗೆ 8 ಫೀಟ್ ಐತ್ರಿ. ಯಾಕಂದ್ರೆ ಗಾಳಿ ಬಿಸಿಲು ಬೆಳಕು ಸರಳವಾಗಿ ಇದಕ್ಕೆ ಬೇಕು, ಹಂಗಾದ್ರೆ ಇಳುವರಿ ಚೆನ್ನಾಗಿ ಬರ್ತಂತಂದು ನಮ್ಮ ಅನಿಸಿಕೆ. ಆಮೇಲೆ ಇವು ಬೆಳೆದಂಥ ರೈತರು ತಜ್ಞರು ಇದಕ್ಕೆ ಹೇಳಿದ ಅಂತಾರೆ. ನಾವು ಇದನ್ನ ಈ ಬದ್ನಿ ಗಿಡಗಳನ್ನ ಹೊಸದಾಗಿ ಮಾಡೀವ್ರಿ. ಇದನ್ನ ಇದು ಕಾಡು ಬದ್ನಿ ಗಿಡ ರೀ, ಇದು ಬುಡಕ್ಕೆ ಇರೋದು ಬಡ್ಡಿ ಕಾಡು ಬದ್ನಿ ರೀ. ಈ ಮ್ಯಾಲೆ ಏನೈತಲ್ಲ ಬ್ರಾಂಚಸ್, ಇದು ನಮ್ಮ ಲೋಕಲ್ ಬದ್ನಿ ರೀ. ಇದು ಲೋಕಲ್ ಹೌದ್ರಿ, ಇಲ್ಲಿ ನರ್ಸರಿಯಾಗ ಸಿಗುವಂತ ಗಿಡ ರೀ ಇದು. ಈ ಬದ್ನಿ ಗಿಡ ಸ್ಥಳಿ ಬಂದು ಇದು ರೀ, ಇದು ಮಗದಿರ ಅಲ್ರಿ, ಇದು ಯಾವ ಧ್ರುವ ತಳಿ ರೀ. ಇದು ನಾವು ನಾಟಿ ಮಾಡಿ ಜೂನ್ 12ಕ್ಕೆ ನಾಟಿ ಮಾಡೀವಿ. ಜೂನ್ 12ಕ್ಕೆ ನಾಟಿ ಮಾಡೀನ್ರಿ. ಆಮೇಲೆ ನಾಟಿ ಮಾಡಿ ಒಂದು 2 ತಿಂಗಳದಾಗ ಕ್ರಾಪ್ ಚಲೋ ಆಗೈತ್ರಿ. ನಾಟಿ ಮಾಡಿ 2 ತಿಂಗಳಿಗೆ ಚಾಲು ಆಗೈತಿ ಕ್ರಾಪ್. 2 ತಿಂಗಳಿಗೆ ಚಾಲು ಆತ್ರಿ, ಯಾಕಂದ್ರೆ ಆಲ್ರೆಡಿ ಅಲ್ಲಿ 1 ತಿಂಗಳಿಗೆ ಇರ್ತೀರಿ ಅವ್ರ ತಾಲಿದ. 3 ತಿಂಗಳಿಗೆ ಚಾಲು, 2.5 ತಿಂಗಳಿಗೆ ಚಾಲು, 3 ತಿಂಗಳಿಗೆ ಸಂಪೂರ್ಣ ನಮ್ಮ ನಾಟಿ ಮಾಡಿ 2 ತಿಂಗಳಿಗೆ ಕ್ರಾಪ್ ಚಾಲು ಆಗೈತ್ರಿ. ಸಣ್ಣಾಗಿ 2 ಬಾಕ್ಸು, 3 ಬಾಕ್ಸು, 4 ಬಾಕ್ಸು, 5 ಬಾಕ್ಸ್ ಹಿಂಗೆ ಹರ್ಕೊಂತ ಈ ವಾರದಾಗ 2 ಸಲ ಇರ್ತೀವಿ. ಒಂದು ಮರದ್ರ 10, 13, 12 ಹಿಂಗೆ ಬರ್ತಾವ್ರಿ ಬಾಕ್ಸ್. ಇವು ಸ್ವಲ್ಪ ರೇಟ್ ಸಾಲ ಎಷ್ಟು ಅದಾವಣ್ಣ? ಇವು 1,000 ಸಸಿ ರೀ. 1,000 ಸಸಿ? 1,000 ಸಸಿ ರೀ. ಒಂದು ಸೇರಿ ಹರಿದ್ರೆ ಎಷ್ಟು ಬರ್ತಾವಣ್ಣ? 13, 12, 10 ಹಿಂಗೆ ಬರ್ತಾವೆ. 12 ಬಾಕ್ಸ್. ಹ್ಞೂ ರೀ. ವಾರದಾಗ ಒಂದು 25 ಬಾಕ್ಸ್ ಹರ್ತೀನಿ ರೀ, ವಾರಕ್ಕೆ 25 ಬಾಕ್ಸ್. ಆಮೇಲೆ ಇನ್ನೊಂದು ನಮ್ದು ಏನಂದ್ರೆ ಇದಕ್ಕೆ ಯಾವುದು ಈ ರಾಸಾಯನಿಕ ಗೊಬ್ಬರ ಈ ಫರ್ಟಿಲೈಜರ್ ಔಷಧಿಗಳನ್ನು ಹೊಡೆಯಂಗಿಲ್ರಿ, ಏನೂ ಇಲ್ರಿ. ಹೊಡಿತೀನಿ ಯಾವ್ದಂದ್ರೆ ನೇಮ ಇಲ್ಲಿ ಬೇನೆಣ್ಣೆ ಇದು ಸ್ಪ್ರೇ ಕೊಡ್ತೀನಿ.
ಹಂಗಾಗಿ ಇಳುವರಿ ಸ್ವಲ್ಪ ಕಡಿಮೆ ಆಗತ್ತೆ ರೀ. ಹಂಗೆ ಫರ್ಟಿಲೈಸರ್ ಹಾಕಿ ಈಗ ಅವಕ್ಕೆ ವಾರ ಬದ್ನಿಕಾಯಿ ಹರಿಸರ್ಗೊಮ್ಮೆ ಎಲ್ಲಾರು ಸ್ಪ್ರೇ ಕೊಡ್ತಾರೆ. ಹಂಗೆ ಕೊಟ್ರೆ ಇದು ಇಳುವರಿ ಚೆನ್ನಾಗಿ ಬರ್ತಾರೆ. ಇದು ನಾವು ಅದನ್ನ ಕೊಡಾಗಿಲ್ಲಲ್ಲ, ಬಂದೋಟ ಬರಲಿ ದೇವ್ರು ಕೊಟ್ಟರಾಗ ಊಟ ಮಾಡೋಣ, ಹೊಲ ಕೆಡಿಸೋದು ಬೇಡ ಅಂತ ಹೇಳಿ ಕಾಸ ನಾವು ಈ ಸಾವಯವ ಕೃಷಿ ಒಳಗೆ ಜೀವಾಮೃತ ಬಿಡ್ತೇವೆ, ಸಗಣಿ ಗೊಬ್ಬರ ಬಿಡ್ತೇವೆ. ಬರೀ ನೀವು ಹೊಲ ಕೆಡ್ಸಲ್ಲ ಅಂತೀರಿ, ಇನ್ನೊಬ್ಬ ಆರೋಗ್ಯನೇ ಕೆಡ್ಸಲಾರ್ದಂಗೆ ಮಾಡ್ಕೊಂತೀರಿ. ಅದು ದೇವ್ರಿಗೆ ಬಿಟ್ಟಿದ್ರಿ. ಅವ್ರ ಆರೋಗ್ಯ ಕೆಡಿಸ್ಲಾರ್ದಂಗೆ ನಾವು ಮಾಲ್ ಬೆಳಿತೀವಿ, ಅವ್ರು ನಂಬಂಗಿಲ್ಲ ನಮ್ಗೆ. ಅದು ದೇವ್ರು ಅಷ್ಟೇ ನಂಬಲಿ, ಮನುಷ್ಯರು ನಂಬುದು ಬೇಡ ಅಂತ ಹೇಳಿ ನಾವು ಈ ಲೆಕ್ಕದಾಗ ಹೊಂಟಿವಿ. ನಾನು ಹೇಳಿದ್ರೆ ಕ್ವಾಣ ಮುಂದೆ ಕಿನ್ನೂರು ವರ್ಷದಾಗ ಐತ್ರಿ, ನಾ ಸಾವಯವ ಬೆಳೆದೀನಿ ಅಂದ್ರೆ ನೀ ಸಾವಯವದಾಗ ಬೆಳಿ, ತುಪ್ಪ ಹಾಕಿ ಸಕ್ರೆ ತುಪ್ಪನಾರ ಹಾಕಿ ಬೆಳಿ, ಮಾರ್ಕೆಟ್ ಏನೈತೆ ಅದ್ರಂಗೆ ಕೊಟ್ಟು ಹೋಗಯ್ಯ, ನಿಂದೆಲ್ಲಿ ಕೇಳ್ಬೇಕು ಸಾವ ಅಂತಾರೆ, ಅಂತಾರೆ ಹೆಸರಿಗೆ. ಇವ್ರವ್ರು ತಿನ್ನರ ಅದ ಮಾತಾಡ್ತಾರೆ. ಹೌದಪ್ಪ ಸಾವಯವ ಬೆಳೆ ಒಳ್ಳೇದಪ್ಪ, ನಮ್ಮ ಆರೋಗ್ಯನ ಉಳಿದೈತಿ, ಆರೋಗ್ಯ ಕೊಟ್ಟು ಹೋಯ್ತೀನಿ ಅಂತ ಅನ್ನೋದು ಯಾವನ ಬಾಯಾಗ ಬರೋದೇ ಅಲ್ರಿ. ಇವ್ರವ್ಳು ಎಲ್ಲಾರ ಮೈ ಕಿಡ್ದು ಸಾವಯವ ಕೃಷಿ ಮಾಡ್ರಿ ಅಂತ ಅಂತಾರ. ಅವ ಸಾವಯವ ಬೆಳೆದವಾಗ ಕಿಮ್ಮತ್ತ ಇಲ್ಲ. ಒಟ್ಟು ಅವ ಏನಂದ್ರೆ ನಾವು ಸಾವಯವ ನಮಗೆ ಕಿಮ್ಮತ್ತು ಬೇಡ, ನಾವು ಭೂಮಿಗೆ ಕಿಮ್ಮತ್ತು ಕೊಡೋಣಂತ ಹೇಳಿ ಭೂಮಿಗೆ ಅದನ್ನ ಹಾಕುದ ಬೇಡ, ನಾವು ಸರ್ಕಾರಿ ಗೊಬ್ಬರ ಅಂತೇಳಿ ಒಂದು 6 ಜವಾರಿ ಹಾಕಿದವ್ರೆ. ಅದ್ರದ ಸಗಣಿ ಬರ್ತಾರೆ, ಅದನ್ನ ಒಂದೊಂದು ತಿಂಗಳು ಗುಂಪು ಇಡ್ತೀವಿ ದುಂಡ್ಗ, ಅದನ್ನ ನೀರಿಗೆ ಗುಂಟ ಬಿಡ್ತೀವಿ. ವಾರಕ್ಕೆ ಒಂದು 1200, 1300, 1400, 1500 ಲೀಟರ್ ಜೀವಾಮೃತ ಮಾಡ್ತೀವಿ ರೀ ಒಂದು ವಾರಕ್ಕೆ. ವಾರಕ್ಕೆ ಅಂದ್ರೆ ಒಂದೇ ಬೆಳಿಗ್ಗೆ ಅಲ್ರಿ. ಇದು ಬಾಳೆ ಐತಿ, ಇನ್ನುಳ್ಕೋದು ಹೂವಿನ ಗಿಡಗಳು ಅದಾವ, ಅವಕ್ಕೆ ಆಗ ಇಟ್ಲಾಗಿದ್ದಾವೆ ಮೆತ್ಲಾಗಿದ್ದಾವೆ ಬೆಳ್ಕೊಂತ ಹಾಕುವಂತ ತೊಳ್ಕೊಂತ ಅದನ್ನ ನೀರು ಗುಂಟ ಹರಿಸ್ಕೊಂತ ಹೊಂಟಿವಿ. ಅದಕ್ಕೆ ಖರ್ಚು ಜಾಸ್ತಿ ಬರ್ತೀರಿ ಸಾವಯವ ಜೀವಾಮೃತ ಮಾಡುದು. ಯಾಕಂದ್ರೆ ಬೆಲ್ಲ ದುಬಾರಿ ಐತಿ, ಈಗ ಆಕಡಿ ಕಾಳ ದುಬಾರಿ ಅದಾವ, ರೈತರ ತಕ್ಕ ದುಬಾರಿ ಅಲ್ಲ, ನಾವು ಹೊಳ್ಳಿ ರಿಟರ್ನ್ ತರ್ಬೇಕಾರ ದುಬಾರಿ ಅದಾವ. ರೈತರು ಕೊಡೋದು ದುಬಾರಿ, ಯಾವ್ದು ದುಬಾರಿ ಅಲ್ರಿ. ಇವು ಈ ರೈತರು ಕೊಡೋದು ಯಾವ್ದು ದುಬಾರಿ ಇಲ್ಲ. ಅವ್ನು ತೊಗೊಂಬಂದು ಮತ್ತೆ ಅದಕ್ಕೊಮ್ಮೆ ಒಂದು ವಾರಕ್ಕೆ ಒಂದು 15-14 kg ಬೆಲ್ಲ ಬೇಕ್ರಿ. ಅದಕ್ಕೆ ಈ ಒಂದು 1000 ಲೀಟ್ರಿಂದ ಐತೆ, ಒಂದು 250 ಲೀಟ್ರ್ನು ಒಂದು 2 ಡ್ರಮ್ ಅದಾವ. ರೆಡಿ ಮಾಡ್ತೀವಿ ರೀ, ಮಾಡಿ ಬಿಟ್ಟು ತೊಟ್ಟಿವಿ ರೀ. ನಮಗೇನು ಇದೇನು ಲುಕ್ಷಣೆ ಏನಿಲ್ರಿ ಇದು. ಯಾಕಂದ್ರೆ ಇವರ್ ಸ್ವಲ್ಪ ಮಾರ್ಕೆಟಿನೂ ಚಲೋ ಐತೆ. 500-600 ರೂಪಾಯಿಗೆ ಒಂದು ಬಾಕ್ಸ್ ಹಾಕವ್ರೆ. ಎಂತ ಕಮ್ಮಿ ಅಂದ್ರೂ ಒಂದು ವಾರಕ್ಕೆ 8-9-10 ಸಾವಿರ ಹಿಂಗೆ ತೊಗೊಂಬರ್ತೀವಿ. ಆ ತಿಂಗಳಿಗೆ ಒಂದು 40,000 ರೂಪಾಯಿ ಆಗತ್ತೆ ನೋಡ್ರಿ. ಇದು ಇಷ್ಟ ಐತಿ ಇದ್ರದ್ದು. ಈಗ ಸಸಿ ಬಂತು, ನೀವು 1000 ಸಸಿ ಖರ್ಚು ರೀ. ಖರ್ಚು ಇದು 1000 ಸಸಿಗೆ 30,000 ರೀ. 30,000 ಹೌದು ರೀ. ಅಂದ್ರೆ ಒಂದು ವಾರ ಕಟಾವಿ ಮೂಟೆ ಹೋಗುತ್ತೆ ರೀ, ಒಂದು ತಿಂಗಳು ರೀ. ಇದು ಎಷ್ಟು ದಿವ್ಸವರೆಗೆ ಇರುತ್ತೆ? ಇದು ದೀರ್ಘಾವಧಿ 3 ವರ್ಷ ಬರ್ತಂತ ಹೇಳ್ಯಾರ. ಹೋಗಿ ಅವ್ನು ಬೆಳೆದ ಒಂದು 3 ವರ್ಷ ಬೆಳೆದ ಒಂದು ಇವು ಸುಳ್ಳು ಹೇಳ್ತಾನೆ ಅಂತೇಳಿ ಅಂತ ಹೋಗಿ ನೋಡ್ಕೊಂಬಂದಿನಿ. ಬೆಳೆದನ ಆಮೇಲೆ ಇದನ್ನ ವರ್ಷಕ್ಕೊಂದ್ಸಲ ಕಟಿಂಗ್ ಮಾಡ್ಬೇಕ್ರಿ. ಕಟಿಂಗ್ ಮಾಡ್ಬೇಕು. ಹೌದು, ಬಡ್ಡಿ ಕಟಿಂಗ್ ಮಾಡಿದ್ರೆ ಹಳ್ಳಿ ಮರಚುಗಿರ ಸಟ್ನ ಬರ್ತಾರೆ. ಮತ್ತೆ 2 ಕಟಿಂಗ್ ಮಾಡಿ ಒಂದು 2 ತಿಂಗಳದಾಗ ಮತ್ತೆ ಚಲವ 2 ತಿಂಗಳಿಗೆ ಅಂದ್ರೆ ಯಾವಾಗ ಕಟಿಂಗ್ ಮಾಡ್ತೀರಿ? ಈಗ ನೀವು ನಾನು ಇದನ್ನ ಫೆಬ್ರವರಿ ಕಟಿಂಗ್ ಮಾಡ್ತೇನೆ ರೀ. ಫೆಬ್ರವರಿ 1ನೇ ವಾರ ಕಟಿಂಗ್ ಮಾಡ್ಬೇಕಂತ ಸುಮ್ಮನೆ ಇದೀನಿ. ಫೆಬ್ರವರಿ 1ನೇ ವಾರ ಕಟಿಂಗ್ ಮಾಡಿಂದ ಆಮೇಲೆ ಇದ್ರ ಬಣ್ಣ ಬೈಲಿಗೆ ಬೀಳುತ್ತೆ. ಅವ್ರು ಸುಳ್ಳು ಹೇಳ್ತಾರೋ, ನಾವು ಅವ್ರ ಕೇಳಿ ನಾವು ಮಾಡಕ್ಕೆ ಹೋಗಿ ನಾವೇನಾರು ಕೈ ಸುಡ್ಕೊಂತೀವಿ ಅಂತ ಹೇಳಿ ಅದು ಕಟಿಂಗ್ ಮೊದಲೇ ಅನುಭವ. ಹೌದೌದು ಫಸ್ಟ್. ಈಗ ನೀನು ಅಂದ್ರಿ ಏನ್ರಿ ಒಕ್ಕಲ್ತನದೊಳಗಂದ್ರೆ ಕೆಡಿಸ್ಕೋಬೇಕು ಬೆಳಿನ. ನಮ್ಮ ಅನುಭವನ ಮಾಡ್ಕೊಂಬಿಡ್ಬೇಕು ಅಂದ್ರೆ ನಮ್ಮ ಮಂಟನ ಕುಳ್ಕೊಂಡ್ಬಿಡ್ತದೆ. ಮೊದ್ಲು ಕೆಟ್ಟ ನಾವು ಹೌದು ನಾವು ಕೆಟ್ಟ ಶಾಣ್ಯಾರಾಗಬೇಕು ಅಂದಾಗ ನಮ್ಮ ಮಕ್ಕಳು, ಈಗ ನಮ್ಮ ಮಕ್ಕಳು ಅದಾರ ಅಲ್ಲೇ ಈಗ ಹಂಗಂಕೊಂಡಾರ ಅದಾರ. ಇದು ನಮ್ಮಪ್ಪ ಹಿಂಗೆ ಮಾಡಿದ್ದ, ಹಿಂಗಾಗಿತ್ತು, ಇದು ಬ್ಯಾಡ ಇದಂತ ನಮ್ದು ಯಾವಾಗ ಕೆಡ್ತ ಅದು ನಮ್ಮ ಒಳ್ಳೇದಕ್ಕೆ ಮುಂದೆ ನಮ್ಮ ಮಂತನಕ್ಕೆ ಒಳ್ಳೇದಕ್ಕಾಗತ್ತೆ ರೀ. ಯಾಕಂದ್ರೆ ಮಕ್ಳು ಇರ್ಬೇಕು, ಅದನ್ನ ಕೆಡ್ಸೋ ಹೊತ್ನಾಗ ಅವ್ರು ನೋಡ್ಬೇಕು. ಇದನ್ನ ಯಾಕೆ ಕೆಡಿಸಿದು, ಇದು ಕೆಟ್ಟ ಹೋಗುತ್ತೆ, ಇದನ್ನ ಮಾಡ್ಬಾರ್ದು, ಇದಕ್ಕೆ ಬೇರೆ ಮೆಥಡ್ ಮಾಡ್ಬೇಕಂತ ಹಂಗಾರ ಮಾಡಕ್ಕೆ ಬರುತ್ತೆ. ಅದನ್ನೇನು ಕೆಡಿಸಿರ್ತೀವಲ್ಲ ಅದು ಒಳ್ಳೇದತ್ತಂದ್ರೆ ಇದು ಮಾಡೋದು ಸೂಕ್ತ ಅಂತಂತಂದು ಮೊದಲಾಗ ಅನುಭವ ಬರ್ತೈತೆ ನಮ್ಗೆ. ಇಲ್ಲಿದ್ರ ಅನುಭವ ಬರೋಗಿಲ್ಲ ರೀ. ಆಮೇಲೆ ಬರೀ ಲಾಭ ನೋಡಕ್ಕೆ ಒಕ್ಕಲ್ತನದಾಗ ಏನೂ ಇದಾಗಲ್ಲ. ಅಣ್ಣ, ಈಗ ನೀವು ಸಾವಯವದಲ್ಲಿ ಬೆಳೆದ್ರೆ ಸುಮಾರು 12 ಬಾಕ್ಸ್ ಸಿಗ್ತಾವೆ 1000 ಗಿಡಕ್ಕೆ. ಈಗ ಕಡಿಮೆ ಅಂದ್ರೆ ನಿಮಗೆ ಆಕಸ್ಮಿಕ ನೀವೇನಾರ ಸರ್ಕಾರಿ ಗೊಬ್ಬರ ಹಾಕಿ ಸಪ್ರೇಟ್ ಅಂದ್ರೆ ನೀವೆಲ್ಲ ಇದರಲ್ಲಿ ಗಿಡಗಳದಾವೆ, ಇವು ಸ್ಯಾಂಡಲ್ವುಡ್ ಗಿಡಗಳದಾವೆ, ಇವನ್ನೆಲ್ಲ ಬಿಟ್ಟು ಬೇರೆ ಸಪ್ರೇಟ್ ಹಾಕಿದ್ರೆ ಹೆಂಗೆ ಬರ್ತೈತಿ? ಕರೆಕ್ಟ್, ನೀವು ಕೇಳೋ ಕ್ವಶನ್ ಕರೆಕ್ಟ್ ಐತಿ. ಈ ಸಾವಯವದಲ್ಲಿ ಬೆಳೆದ್ರೆ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ. ಸರ್ಕಾರಿ ಗೊಬ್ಬರ ಹಾಕಿ ಬೆಳೆದ್ರೆ ಇಳುವರಿ ಜಾಸ್ತಿ ಬರುತ್ತೆ.
ಆದ್ರೆ ಗಿಡ ತಾಳ್ಕಿ ಬರಂಗಿಲ್ಲ. ಗಿಡದ ದಡ ಬೆಳೆದ ದಡ ಸತ್ತು ಹೋಗ್ಬಿಡ್ತಾವ. ಇದು ನಮ್ದು ಸ್ಲೋ ಆಗಿ ಬೆಳೆದ ಸ್ಲೋ ಆಗಿ ಸಾಯ್ತೈತ್ರಿ ಇದು. ಇಳುವರಿ ಈಗ ಎಂತ ಬೇಕಂತ ಸ್ವಲ್ಪ ಟಾಣಿಕ್ನ ಬಂದಾವ, ಅವ್ನ ಹೊಡೆದು ಆಮೇಲೆ ಈ ಮುಟಿ ರೋಗ ಬರ್ದಂಗ ಇವ್ನ ಕೊಟ್ಟನೆ ಅಂದ್ರ ಕಾಯಿ ಇಳುವರಿ ಜಾಸ್ತಿ ಬರ್ತಾರೆ, ಇದು ಗ್ಯಾರಂಟಿ. ಹಂಗಾಗಿ ನಾವು ಬೇಡ ಒಂದೇದ ಸಾವ ಕೃಷಿ ಒಳಗಲ್ಲ. ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಬದ್ನಿಕಾಯ್ದು ಇದು ಜನವರಿ ಮಟ್ಟ ಇದು ಇರ್ತಾರೆ, ಏನು ರೇಟ್ ಇರ್ತಾರೆ. ಮುಂದೆ ಭಾರತ್ ಹುಣ್ಣಿಮೆ ಬರ್ತ್ ನೋಡ್ರಿ, ಯಲ್ಲಮ್ಮನ ಹಬ್ಬ. ಯಲ್ಲಮ್ಮನ ಹಬ್ಬ ಬಂದಾಗ ಸ್ವಲ್ಪ ರೇಟ್ ಡೌನ್ ಆಗತ್ತೆ ರೀ. ಅದು ಅಮ್ಮನ ಹಬ್ಬ ಬಂದಾಗ ರೇಟ್ ಕಡಿಮೆ. ಹೌದ್ರಿ ಭಾರತ್ ಹುಣ್ಣಿಮೆ ಯಲ್ಲಮ್ಮನ ಹಬ್ಬ ಬಂದಾಗ ರೇಟ್ ಡೌನ್ ಆಗುತ್ತೆ. ಅದು ಯಾವ ಶಾಪೇನ ನಮಗೆ ಹಿರಿಯರು ಅಂತಿದ್ರೆ ಆ ದೇವರಿಗೆ ಒಬ್ಬ ನನ್ನಂತೂ ಒಕ್ಕಲ್ತ್ಕಂತ ತೋಟ ಬದ್ನಿಕಾಯಿ ಮೂಲಂಗಿ ಅವು ಇವು ಎಲ್ಲ ಗಜ್ಜರಿ ಬೆಳೆದಿದ್ನಂತೆ. ಬೆಳೆದ್ನಂದ್ರೆ ಈಕಿ ಕೇಳಕ್ಕೆ ಹೋಗಿದ್ಲಂತೆ ಎಲ್ಲಮ್ಮ. ಕೇಳಕ್ಕೆ ಹೋದ್ರೆ ಅವಾಗ ಕೊಡ್ಲಿಲ್ಲಂತೆ, ಹೊಡೆದು ಕಳಿಸಿದ್ನಂತೆ ಅವ ಅಮ್ಮನ್ನ. ಹಂಗಾಗಿ ಅವಾಗ ಆಕೆ ಆಶೆ ಮಾಡಿದಕ್ಕೆ ನಿನ್ನ ಹೊಲನ ನೀ ಏಟು ಬೆಳೆದ್ರೆ ನೀನು ಏನು ಇದನ್ನ ಸಿಗಬಾರ್ದಲ್ಲ, ನನಗೆ ದಾನ ಕೊಡಲಿಲ್ಲ ಅಂತ ಹೇಳಿ ಯಜಮಾನ್ರು ಹೇಳ್ತಾರೆ. ಹಂಗಾಗಿ ಅವಾಗ ರೇಟ್ ಮಾತ್ರ ಭಾರತ್ ಹುಣ್ಣಿಮೆ ಫುಲ್ ಡೌನ್ ಆಗುತ್ತೆ. 500,000 ಬಾಕ್ಸ್ ಮಾರವು 120-40 ರೂಪಾಯಿ ಸತಿ ಮಾರೀವಿ ನಾವು ಅವಾಗ. ಇದು ಕಂಟಿನ್ಯೂ ನಾನು ಒಂದು 20 ವರ್ಷದಿಂದ ಇದನ್ನು ನೋಡ್ಕೊತಾನೆ ಬಂದೀನಿ. ನಾನು ಆಚೆ ಕಡೆ ತೋಟದಾಗ ತರಕಾರಿ ಬೆಳೆ ಹೊತ್ತಿನಾಗ ಈಗನೂ ನೋಡ್ಕೊಂತಾನೆ ಬರ್ತೀನಿ ರೀ. ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಬೇಕಂದ್ರೆ ಈ ವರ್ಷ ನೋಡ್ಬೋದು ಭಾರತ್ ಹುಣ್ಣಿಮೆಗ ರೇಟ್ ಏಕ್ದಮ್ ಡೌನ್ ಆಗತ್ತೆ ರೀ ಬದ್ನಿಕಾಯಿ ರೇಟ್. ಹೌದು ಭಾರತ್ ಹುಣ್ಣಿಮೆಗ ಇದು ಯಲ್ಲಮ್ಮ ದೇವಿ ಶಾಪ್ ಐತಂತ ನನಗೆ ಒಂದು ಮನವರಿಕೆ ಇದೆ, ಒಂದು ನಂಬಿಕೆ. ಹ್ಞೂ ರೀ. ಆಮೇಲೆ ಈ ಬದ್ನಿ ಗಿಡದ ವಿಶೇಷ ಏನ್ರಿ ಅಂದ್ರೆ ದೀರ್ಘಾವಧಿ ಬರ್ತದಂತಾರ. ಬಹುವಾರ್ಷಿಕ ಅಂದ್ರೆ 3 ವರ್ಷದ ತನಕ ತೆಗೆದವರು ಬೆಳೆದವರು ಅದಾರ್ರಿ ಇದನ್ನ. ಹಂಗಾಗಿ ನೋಡೋಣಂತ ಟ್ರೈ ಮಾಡಿ ನಾವು ಹಚ್ಚೀವಿ. ಮತ್ತು ಇದು ಮುಂದೆ ಈಗ 6 ತಿಂಗಳಾಗೈತೆ ನಾ ಹಚ್ಚಿ. ಮುಂದೆ ಇದರಪ್ಪ ಹಚ್ಚಿದ್ದೇನು ಲಾಸ್ ಇಲ್ಲ? ಲಾಸ್ ಇಲ್ರಿ. ಈ ಕಂಟಿನ್ಯೂ 3 ತಿಂಗಳಕ್ಕಾರ ಈಗ ನನಗೆ ಮಾಲ್ ಸಿಕ್ಕತ್ತಿ. ಈಗ 3 ತಿಂಗಳ ಮೇಲೆ ಆಗೈತೆ ಹರಿಯಕ್ಕ. ನನಗೆ ವಾರಕ್ಕೆ 8,000 10,000 ಹಿಂಗೆ ಕಂಟಿನ್ಯೂ ಐತಿ. ಸಾಕಿದಕ್ಕಿಂತ ಹೆಚ್ಚಿಗೆ ನಾನು ಇದು ಮೇಂಟೈನರ್ ಏನು ಮಾಡೀನಿ ಆಗಿತ್ತಂದಿನಿ ಹಚ್ಚೀನಿ. ಎಷ್ಟು ತಿಂಗ್ ತೊಗೊಂಡ್ರಿ? ಯಾವ್ರಿ ಈಗ ಎಷ್ಟು ತಿಂಗಳವ್ರಿಗೆ ಇಲ್ಲ ಇನ್ನು ತೊಗೊಂಡ್ರಿ ಇಳುವರಿ ರೀ? ಈಗ 3 ತಿಂಗಳ ಆತ್ರಿ. ಈಗ 3 ತಿಂಗಳ ಆತ ಬರಕತ್ತಿ. ಇನ್ನೂ ಚಲೋ ಆಯ್ತಲ್ರಿ, ಇನ್ನು ಈಗ ಕಂಟಿನ್ಯೂ ಚಲೋ ಐತಿ. ಈಗ ಮೊನ್ನೆ ರವಿವಾರ ಹರಿದೀವಿ, ಈಗ ನಾಳೆ ಗುರುವಾರ ಹರಿತೀವಿ. ರವಿವಾರ ಗುರುವಾರ ಹರಿತೀವಿ ರೀ ನಾವು. ರವಿವಾರ ಹರಿದದ್ದು ಸೋಮವಾರ ಮಾರ್ಕೆಟ್ಗೆ ಹೋಗುತ್ತೆ, ಗುರುವಾರ ಹರಿದದ್ದು ಶುಕ್ರವಾರ ಮಾರ್ಕೆಟ್ಗೆ ಹೋಗುತ್ತೆ. ಇಲ್ಲೇ ಬಾಜು ಮುಂಡ್ರಿಗೆ ನಮ್ದಾಗ ಗಾಡಿ ಐತ್ರಿ, ಒಂದು ಈಕೋ ಹಾಕಂತೀವಿ. ನಮ್ಮ ಹೂವು ಪವು ಎಲ್ಲ ಇನ್ನೇನೇನು ಉಳ್ಕಿದ ಬೆಳೆ ಇರ್ತಾವೆ, ಇವನ್ನೆಲ್ಲ ಹಾಕ್ಕೊಂಡು ಮಾರ್ಕೆಟ್ಗೆ ಇಳಿಸಿ ಬರ್ತೀವಿ ರೀ. 3 ತಿಂಗಳು ಅಂದ್ರೆ ಒಂದು ಎಂತಲ್ಲ ಅಂದ್ರೆ ತಿಂಗಳಿಗೆ ಒಂದು 30,000 ಹಿಡ್ಕೊಂಡ್ರು ಒಂದು 1 ಲಕ್ಷ ರೂಪಾಯಿ ಆಗೈತೆ ಇನ್ಕಮ್. ಆಗೈತಿ. ಮತ್ತು ಅದು ಸುಳ್ಳು ಹೇಳಕ್ಕೆ ಎಷ್ಟು ಎಕರೆ? ಇದು 1 ಎಕರೆ ಆಗತ್ತೆ ರೀ. 1 ಎಕರೆ ಕಡಿಮೆ ಅಂದ್ರೆ ಸುತ್ತಲೂ ತೆಂಗಿನ ಗಿಡ ಆ ಗಿಡ ಈ ಗಿಡ ಹೋಗಿ ಒಟ್ಟು 1,000 ಗಿಡ ಕುಂದಿಸಿನಿ ಇದ್ರಾಗ. ಎಲ್ಲ ಗಿಡ ಹೋಗಿರಿ? ಎಲ್ಲ ಗಿಡ ಹೋಗಿ. ಆಮೇಲೆ ಇದ್ರಾಗ ಟಮಾಟಿ ಇತ್ತು. ಮೊದ್ಲ ಸಣ್ಣದ ಟಮಾಟಿ ಇತ್ತು. ಮನ್ ಕಿತ್ತೋಗಿದ್ದೀನಿ ಟಮಾಟಿ ಗಿಡನ. ಅದು ಈಗ ರೋಗ ಬೀಳಕತ್ತದ ಟಮಾಟಿಗೆ ಕೊಳಕತ್ತಿ ಇಲ್ಲಿದ್ರ ಅದು ಟಮಾಟಿದ ಒಂದು ದೊಡ್ಡ ಆದಾಯನೇ. ಈಗ ಬಂದೈತಿ ರೇಟ್ ಕಿತ್ತೋಗಿಂದ ಬಂದೈತದ. ಅವು ಕಾಯಿ ಕೊಳಕತ್ತಿ ಬಿಟ್ಟವ್ರಿ. ಹಂಗಾಗಿ ಕಿತ್ತೋದ ಟಮಾಟಿ ಇಷ್ಟೊಂದು ಮಟ್ಟ ಬೆಳೆದಿತ್ತು ನನಗೆ. 4 ಫೂಟ್ ಹೈಟ್ ಬೆಳೆದಿತ್ತು. ಗಿಡ ಹೇಳ್ಕೊಂಡು ನಮ್ಮ ಎದಿಗಿಡಿ ಹೇಳ್ಕೊಂಡಂತ ಎಷ್ಟು ಅಳತೆ ಬಿದ್ದು ಅಡ್ಡ ಬಿದ್ದು ಇದಕ್ಕೆ ಹಾನಿ ಮಾಡಕತ್ತೆ. ಬೇಡ ಸರಿ ಅಂತ ಹೇಳಿ ಕಾಸ ನಾವು ಇದನ್ನ ಮಾಡಕತ್ತೇನಿ ರೀ. ನಮಗೆ ಇದು ಒಂದು ಸಮಸ್ಯೆ ಇದು ತಲೆ ಹೊಡಿತೈತಿ ಗಿಡ. ಇದ್ರದ್ದೊಂದು ಗೊತ್ತಿಲ್ಲ ನನಗೆ. ತಲೆ ಹೊಡಿತೈತಿ. ಇದ್ರದ್ದೊಂದು ಗೊತ್ತಿಲ್ಲ, ಇದ್ರದ್ದು ಏನಾಗತ್ತೆ ಅನ್ನೋದು ಇದ್ರ ಬಗ್ಗೆ ಅದು ನಮ್ಮ 3 ತಿಂಗಳ ಬರ್ತಿತ್ತಲ್ಲ ಕಾಡು ಬದನೆ ಬಿಟ್ಟು. ಅದು ಹೆಂಗೆ? ಅದು ಇಲ್ಲಿ ನಮ್ಮ ಗುಟ್ಟಾಗ ಹಚ್ಚಿದ್ರಿ, ಇಲ್ಲೇ ಒಬ್ಬ ಬಾಜು ತೋಟದವ್ರ. ಅದಲ್ಲೇ ಬಂದಾಗ 20 ದಿನ ತಿಂಗಳಾಗಿ ಬಂತೀಗ. ಬಂದಾಗಿ ಇಲ್ಲ ಗಿಡ ಬಾಜುಕಿನ ಅದಾವ್ರಿ ಅವು ಬಂದಾಗ ತಿಂಗಳಾತೀಗ. ಈಗ ನೀವು ನೋಡಿದ್ರೆ ಒಂದು 3 ವರ್ಷದವರೆಗೆ ಸಿಗ್ತಾವ? ಸಿಗುತ್ತೆ. ಗಿಡ ತಲೆ ಹೊಡಿದಾಗಿದ್ರಿ ನನಗೇನು ಕಂಟಿನ್ಯೂ ವಾರದಾಗ 2 ಸಲ ಹರಿತೀನಿ ನೋಡ್ರಿ ಮಾಲ್. ಇದನ್ನ ವಾರದಾಗ 2 ಸಲ? ಎಸ್, ವಾರದಾಗ 2 ಸಲ ಮಾಲ್ ಹರಿತೀನಿ. ಒಂದು 15 ಬಾಕ್ಸರ್ ಬರ್ತ ಒಂದು ಕರೆಕ್ಟ್ ಮೇಂಟೈನ್ ಮಾಡಿದ್ರೆ 1,000 ಗಿಡಕ್ಕೆ
1 ಎಕರೆದಾಗ ಒಬ್ಬ ನೌಕರಿದಾರ ಲೆವೆಲ್ ಪೇಮೆಂಟ್ ತೊಗೋಬೋದ್ರಿ ಇದ್ರಾಗ. ಇದು ಮೇಂಟೆನೆನ್ಸ್ ಕರೆಂಟ್ ಇದ್ರೆ 1 ಎಕರೆದಾಗ 1 ಎಕರೆದಾಗ ಒಂದು ನೌಕರಿದಾವ ಇದ್ದಂಗೆ ಇರ್ಬೋದು ಅದು ಆರಾಮ. ಒಮ್ಮೆ ಅಗಿ ಹಚ್ಚಕ್ಕೆ ಅಷ್ಟೇ ಸ್ವಲ್ಪ ಕಾಸ್ಟ್ಲಿ ಆಗತ್ತೆ ರೀ. ಆಮೇಲೆ ನಮ್ದು ಡ್ರಿಪ್ಪ ಮನಿದಿತ್ತು, ಅದಕ್ಕೆ ಬುಡಿ ಒತ್ತೀವಿ. ಹೌದು, ನೀರು ಡ್ರಿಪ್. ಡ್ರಿಪ್ನ ಐತ್ರಿ, ಹರಿ ನೀರನ್ನ ಐತಿ. ಈಗ ಅವು ಗಿಡ ಕಿತ್ತು ಸ್ವಲ್ಪ ನಡಕು ಉಳುಮೆ ಮಾಡ್ಬೇಕು, ಅಂತರ್ ಬೇಸಾಯ ಮಾಡ್ಬೇಕಂತ ಹೇಳಿ ಕಿತ್ತೀವಿ. ಅಂತರ್ ಬೇಸಾಯ ಮಾಡಿ ನಾವು ಡ್ರಿಪ್ಗಿನೂ ಕೊಡ್ಬೋದು. ಮೊದ್ಲು ರೆಡಿ ಹೊಲ ಹೆಂಗೆ ರೆಡಿ ಮಾಡ್ಕೊಂಡ್ರಿ? ಏನಾರ ಇದು ಮೊದಲ ಇದು ಇತ್ತು ರೀ ಹೊಲ, ಇದು ಸಣ್ಣ ಬಾಕಿದ್ದು ಇಲ್ರಿ, ಬಾಳಿ ತೋಟ ಇತ್ತು, ಜಗ್ ಕಸ ಇತ್ತ. ರೂಟ್ರ್ ಗಿಟ್ರ್ ಹೊಡೆದೆಲ್ಲ ಕಸ ರೆಡಿ ಮಾಡ್ಕೊಂಡು ಸಾಲ ಇದು ಮಾಡ್ಕೊಂಡು, ಆಮೇಲೆ ಈ 8 ಫೂಟ್ಗೊಂದು ಶ್ರೀಗಂಧದ ಸಾಲ ಅದಾವ್ರಿ ಇದ್ರೊಳಗೆ. ಅದ ಸಾಲಿನಾಗನ ಹಚ್ಚಿ ನಾವು ನಾಟಿ ಮಾಡಿದ್ವಿ. ಅದೇನು ನಾಟಿ ಮಾಡೋದೇನು ಲೇಟ್ ಆಗಿಲ್ರಿ, ಸುಮ್ಮನೆ ನಾರ್ಮಲ್ ಒಂದು ಸಣ್ಣದೊಂದು ಬಾಗಿದ್ಲಿ ತೊಗೊಂಡು ಬಗದ್ ಹಚ್ಚಿದ್ವಿ. ಅಗಿ ಮಾತ್ರ ಒಂದು ಉಸಿ ಹೋಗಿದ್ದಿಲ್ಲ, ಹಾಂ ಎಸ್ ಅಗಿ ಭಾರಿ ಚಲೋ ಬಂದಿತ್ತು. ಹಿಂಗಾಗಿ ಮಾಡೀವಿ. ನಮ್ಮಲ್ಲಿ ಮಾಡ್ತೀವಂತ ರೈತರ ಅಗಿ ರೇಟ್ ಕೇಳಿದ್ಗಡ್ಲೆ ಹಿಂದಕ್ಕೆ ಸರಿತಾರೆ. ಹೌದು, ದುಬಾರಿ ಆಗತ್ತಲ್ಲ, ನಾವು ಹಂಗಾಗಿ ಅದು ಅಗಿ ರೇಟ್ ಅದೇ ಈ ಅಗಿ ರೇಟ್ಗೆ ಇದು 1 ಎಕರೆಗೆ 1000 ಗಿಡಕ್ಕೆ ಒಂದು 30,000 ಖರ್ಚು ಮಾಡಿದೆ. 1 ಎಕರೆಗೆ ಅಲ್ಲಿ ಗಿಡ ಆದ್ರೆ ಎಷ್ಟು ಖರ್ಚು ಆಗಿದ್ರೆ ಒಂದು 2,000 ಅಗಿ ಹಚ್ಚಲ್ರಿ. ಅದಕ್ಕೆ ಅವ್ರು 3,000 ಹಚ್ತಾರ, ಅವ್ರು 3 ರಿಂದ 4,000 ಹಚ್ತಾರೆ. 4,000 ಹಚ್ಚಿದ್ರೆ 2,000 ರೂಪಾಯಿಗೆ ಅವು. ಆದ್ರೆ ಅದ ಬದ್ನಿ ಗಿಡ 6,000, 2,500 ರಿಂದ 3,000 ರೂಪಾಯಿದಾಗ ಹೊಲ ಬೀಜ ಕುಂತು ಬಿಡ್ತಾರೆ. ಆದ್ರೆ ಬರೋದು 2 ತಿಂಗಳ ಗಿಡ ಸ್ವಲ್ಪ ಕರೆಕ್ಟ್ ಇಟ್ಕೊಂಡ್ರೆ 3 ತಿಂಗಳು ಬರ್ತಾರೆ. ಅತ್ಲಾಗಿ ಬರೋದಿಲ್ಲ ಮಾಲ್ ಅದ ನಿಂತ್ಕೊಂತ. ಯಾಕಂದ್ರೆ ಇಲ್ಲಿ ಬಾಜು ಹೊಲ್ದವ್ ನೋಡಿದ್ನಲ್ಲ, ಅಲ್ಲೇ ನಿಂತ್ಕೊಂಡೈತೆ. ಆಟ ನಮ್ದು ಚಲೋ ಐತಿ. ಈಗ ಕಂಟಿನ್ಯೂ ನಾನು ಈಗ ಅವ್ರು ಬಂದಾಗ 1 ತಿಂಗಳು ಹಾಕಿ ಬಂತು. ಈಗ ಆದ್ರೆ ನೀವು ಹರಿದಿರಿ ನಾವು ನೀನು ಇದು ವಾರದಾಗ 2 ಸಲ ಹರಿದ ಇರ್ತೀನಿ ರೀ. ಆಮೇಲೆ ಈಗ ಗಿಡ ಚಂದ ಕಾಣಲ್ರಿ ಅವ. ಯಾಕಂದ್ರೆ ಈ ತಂಡಿದಿಂದಾಗ ಇದಕ್ಕೆ ತ್ರಿಪ್ಸ್ ರೋಗ ಬರ್ತದೆ. ತ್ರಿಪ್ಸ್ ಗಲಿ ಗಂಟೆ ಆಗಿ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಗಿಡ. ಸ್ವಲ್ಪ ಅಡ್ಡ ಬಡ್ಡ ಗಾಳಿ ಹೊಡಿತಂದ್ರೆ ಮತ್ತೆ ಈ ವರ್ಷ ಅದ್ರಾಗ ಏನು ನಿರೀಕ್ಷೆ ಮಾಡಿ ಕೆಲಸ ಮಾಡುವಂಥ ಹವಾಮಾನನೇ ಇಲ್ರಿ ರೈತರಿಗೆ. ಇವತ್ತು ಸಿಂಗಾರಿಗೆ ಹೋಗ್ಬೇಕಂದ್ರೆ ಮಾಡಾಗತ್ತೆ, ಅವತ್ತು ಕೈ ಬಿಡ್ತೀವಿ. ಇವತ್ತು ಏನಾರು ಯಾವ್ದಾರ ಒಂದು ಎಣ್ಣೆ ಹೊಡಿಬೇಕಂದ್ರೆ ಮಳೆ ಬರೋಂಗೆ ಕಾಣುತ್ತೆ. ಮಳೆಗಾಲ ಯಾವುದು, ಚಳಿಗಾಲ ಯಾವುದು, ಹಿಂಗಾಗಿ ರೈತರಿಗೆ ದಿಕ್ಕು ತಪ್ಸೈತ್ರಿ ಪ್ರಕೃತಿ. ಈಗ ಇದು ಪ್ರಕೃತಿ ದಿಕ್ಕು ತಪ್ಸೈತಿ ನಮಗೆ. ಹಾಗಾಗಿ ಇದಾಗೈತಿ. ಇಷ್ಟಕ್ಕೆ ರೈತ ನೋಡ್ರಿ ನಮ್ಮ ಬೆಳೆ ನೋಡ್ರಿ ಸ್ನೇಹಿತರೆ. ಇವತ್ತು ಇದು ಕಾಡು ಬದ್ನಿಕಾಯಿ. ಈ ಕಾಡು ಬದ್ನಿ ಅನ್ನೋದು